ಎಷ್ಟೋ ವಿಷಯಗಳಲ್ಲಿ ನಿಮಗೆ ನಂಬಿಕೆ ಇಲ್ಲದೇ ಇದ್ರೂ, ನಿಮ್ಗೆ ಅದಕ್ಕೋಸ್ಕರನೇ ಟೈಮ್ ಡೆಡಿಕೇಟ್ ಮಾಡಬೇಕು ಅಂತ ಅನಿಸಿಲ್ಲದೆ ಇದ್ರೂ, ಅಥವಾ ಸಿಂಪ್ಲಿ ಇಫ್ ಯು ಡೋಂಟ್ ಲೈಕ್ ಆ್ಯಸ್ ವೆಲ್, ನಿಮ್ಗೆ ಇಷ್ಟನೇ ಇಲ್ಲ ಅಂತ ಆದ್ರೂ ಎಸ್ ಅಂತ ಒಪ್ಕೊಂಡಿರ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಬೇಡ ಅನ್ನೋ ಕೂಗನ್ನು ಕೇಳಿಸ್ತಾ ಇರುತ್ತೆ. ಈ ಥರ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ? ಪ್ರತಿಯೊಬ್ಬರು ಅವ್ರ ಲೈಫಲ್ಲಿ ಈ ಸಿಚುವೇಶನ್ನ ಫೇಸ್ ಮಾಡೇ ಇರ್ತಾರೆ. ಜಸ್ಟ್ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅಥವಾ ನಮ್ಮಲ್ಲೇ ಆ ಗಿಲ್ಟ್ ಕಾಣಬಾರ್ದು ಅನ್ನೋಕ್ಕೋಸ್ಕರ ಎಷ್ಟೋ ಬೇಡದೇ ಇರೋ ವಿಷಯಗಳಿಗೆ ಎಸ್ ಅಂತ ಒಪ್ಕೊಂಡಿರ್ತೀವಿ. ಎಲ್ಲ ಟೈಮಲ್ಲೂ ಹೆಲ್ಪ್ಫುಲ್ ಆಗಿದ್ದು, ಎಲ್ಲದಕ್ಕೂ ಅಗ್ರಿ ಮಾಡ್ತಾ ಅಥವಾ ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ತಾ ಹೋದರೆ ಗುಡ್ ಪರ್ಸನ್ ಅಂತ ಹೇಳ್ತಾರೆ. ಬಟ್ ನಿಜ ಏನು ಅಂತಂದರೆ, ಪ್ರತಿಯೊಂದು ವಿಷಯಕ್ಕೂ ನಾವು ಎಸ್ ಅಂದಾಗ ಎಲ್ಲೋ ಒಂದು ಕಡೆ ನಮ್ಮ ಟೈಮ್, ನಮ್ಮ ಎನರ್ಜಿ ಅಥವಾ ನಮ್ಮ ನೆಮ್ಮದಿಗೆ ನಾವೇ ಮೋಸ ಮಾಡ್ದಂಗೆ ಆಗುತ್ತೆ ಅಲ್ವಾ? ಹಾಗಂತ ಎಲ್ಲದಕ್ಕೂ ನೋ ಹೇಳಿ ಎಲ್ಲರನ್ನೂ ದೂರ ಮಾಡಿಕೊಂಡು ಒಂದು ಶತ್ರುತ್ವನ ಬೆಳೆಸ್ಕೋಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಯಾವ ವಿಷಯಗಳಿಗೆ ನೋ ಅಂತ ಹೇಳಬೇಕು ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳ್ಕೊಡುತ್ತೆ. ಅಂಥ ವಿಷಯಗಳಿಗೆ ದಯವಿಟ್ಟು ಲರ್ನ್ ಟು ಸೇ ನೋ. ಲಾಸ್ಟ್ ಟೈಮ್ ನಾನು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕಾದ್ರೆ ಸೋಪ್ನ ಯೂಸ್ ಮಾಡಿದ್ದೆ ಆ್ಯಂಡ್ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು, ದಯವಿಟ್ಟು ಸೋಪ್ನ ಯೂಸ್ ಮಾಡಿಬಿಡಿ ಅಂತ. ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೋಪ್ ಯೂಸ್ ಮಾಡಬಾರ್ದು ಅಂತ. ಸೊ ನೆಕ್ಸ್ಟ್ ಟೈಮ್ ಐ ಆಮ್ ಗೋನ್ ಬಿ ರಿಯಲಿ ಕೇರ್ಫುಲ್. ಮೇ ಬಿ ಆ ಥರ ಸೋಪ್ ಯೂಸ್ ಮಾಡಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಒಂದು ಫಿಶ್ ಸತ್ತೋಗಿತ್ತು. ಸೊ ಈಗ ಫೈನಲಿ ಫಿಶಸ್ನ ತೊಗೊಬರ್ತಾ ಇದ್ದೀವಿ ಆ್ಯಂಡ್ ಈ ಸರಿ ಐ ಆಮ್ ಗೋನ್ ಬಿ ರಿಯಲಿ ಕೇರ್ಫುಲ್. ಫೈನಲಿ ಪೆಟ್ ಶಾಪ್ಗೆ ರೀಚ್ ಆದ್ವಿ ಆ್ಯಂಡ್ ಸಾಕಷ್ಟು ವೆರೈಟಿ ಫಿಶಸ್ ಇತ್ತು. ಯಾವುದನ್ನು ತೊಗೋಬೇಕು ಅಂತ ದೊಡ್ಡ ಕನ್ಫ್ಯೂಷನಲ್ಲಿದ್ದೆ. ಆ್ಯಂಡ್ ಫೈನಲಿ ಅಲ್ಲಿರೋರನ್ನೇ ಕೇಳಿ ಒಂದು ಸ್ವಲ್ಪ ವಿಚಾರಿಸಿ ಯಾವುದೋ ಒಂದು ವೆರೈಟಿ ಫಿಶ್ನ ತೊಗೊಬಂದಿದ್ದೀವಿ. ಎಕ್ಸಾಕ್ಟ್ಲಿ ಅದರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಹೋಪ್ಫುಲಿ ಈ ಸರಿ ನಾನು ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಒಂದು ಲಿಕ್ವಿಡ್ನ ಪ್ರೊವೈಡ್ ಮಾಡಿದರು. ವಾಶ್ ಎಲ್ಲ ಆದಮೇಲೆ ಈ ಲಿಕ್ವಿಡ್ನ ಹಾಕಿದ್ರೆ ಅದರಲ್ಲಿರುವಂತಹ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ಸ್ಟಿಲ್ ಫಿಶಸ್ ಸತ್ತೋಗ್ತಾ ಇತ್ತು. ಸೊ ಲೆಟ್ ಸಿ ದಿಸ್ ಟೈಮ್. ಯಾರಿಗಾದರೂ ಇನ್ನೂ ಒಂದಷ್ಟು ಐಡಿಯಾ ಇದ್ದರೆ ಡೂ ಕಮೆಂಟ್. ನೆಕ್ಸ್ಟ್ ಡೇ ಗುರುಪೂರ್ಣಿಮೆ ಆಗಿರೋದ್ರಿಂದ ಬರ್ತಿರ್ಬೇಕಾದ್ರೇ ಹೂವನ್ನೆಲ್ಲ ತೊಗೊಂಡು ಫೈನಲಾಗಿ ಮನೆಗೆ ರೀಚ್ ಆದ್ವಿ. ಆರ್ಯನ್ಗಂತೂ ತುಂಬಾ ಖುಷಿ. ಫಿಶಸ್ ಶಾಪಿಂಗ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಹೇಳ್ತಿದ್ದ. 2 ಫಿಶ್ ಇದೆ, ಇನ್ನೂ ತೊಗೊಬರ್ಬೇಕು ಅಂತ ಹೇಳ್ತಿದ್ದ. ಫೈನಲಾಗಿ ಅವನ ವಿಶ್ ಫುಲ್ಫಿಲ್ ಆಯಿತು. ಅವನಿಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಎವ್ರಿ ಟೈಮ್ ಡಾಗ್ ಕೇಳ್ತಿರ್ತಾನೆ. ಬಟ್ ನಾನೇ ಅದಕ್ಕೆ ನೋ ಅಂತ ಹೇಳಿದ್ದೀನಿ, ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಾವು ಹೊಸ ಜಾಗಕ್ಕೆ ಹೋದಾಗ ಹೇಗೆ ಒಂದು ಸ್ವಲ್ಪ ಹಿಂಜರಿತಾ ಇರ್ತೀವಿ ಅಥವಾ ಭಯ ಪಡ್ತಾ ಇರ್ತೀವೋ, ಅದೇ ಥರ ಫಿಶ್ಗಳು ಎಲ್ಲ ಒಳಗಡೆ ಸೇರಿಕೊಂಡು ಭಯ ಪಡ್ತಾ ಇತ್ತು. ಬಟ್ ಈಗ ಆಫ್ಟರ್ ಫ್ಯೂ ಡೇಸ್ ಚೆನ್ನಾಗಿದೆ, ಎಲ್ಲನೂ ಆರಾಮಾಗಿ ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಆಗಿದೆ. ಸೊ ಹೋಪ್ಫುಲಿ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ 2 ದಿನದ ವ್ಲಾಗ್ ಆಗಿರುತ್ತೆ. ಮೊದಲನೇದಾಗಿ ಆಫ್ಟರ್ ಸ್ಕೂಲ್ ರೊಟೀನ್ ಹೇಗಿರುತ್ತೆ ಅಥವಾ ಆಫ್ಟರ್ ಸ್ಕೂಲ್ ಅವರ್ಸ್ ಹೇಗಿರುತ್ತೋ ಅದನ್ನು ನಿಮಗೆ ತೋರಿಸಿದ್ದೀನಿ. ಸೊ ಆಲ್ರೆಡಿ ಇದರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೋರಿಂಗ್ ಅಂತ ಅನಿಸಿದ್ರೆ ಯು ಕ್ಯಾನ್ ಸ್ಕಿಪ್ ದ ಫಸ್ಟ್ ಹಾಫ್. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಲೀವ್ ತೊಗೊಂಡಿರೋ ಕಾರಣದಿಂದ ಫುಲ್ ಡೇನ ಶೂಟ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ವೆದರ್ ಇಟ್ಸ್ ಅ ಬಾಯ್ ಆರ್ ಅ ಗರ್ಲ್, ಮಕ್ಕಳನ್ನ ಎಲ್ಲ ಮನೆ ಕೆಲಸಗಳಲ್ಲೂ ನಾವು ಇನ್ವಾಲ್ವ್ ಮಾಡಬೇಕಾಗತ್ತೆ. ಅವ್ರಿಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಓಕೆ, ಮನೇಲಿ ಇಷ್ಟು ಕೆಲಸ ಇರುತ್ತೆ ಅಂತ ಅವ್ರಿಗೆ ಅರಿವಿರುತ್ತೆ. ಆ್ಯಂಡ್ ಎಲ್ಲ ಕೆಲಸ ಮಾಡುವಂಥ ಬೇಸಿಕ್ ನಾಲೆಜ್ ಕೂಡ ಇರುತ್ತೆ. ಸೊ ಆದಷ್ಟು ನನ್ನ ಮಗನ್ನ ನಾನು ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬ್ಯಾಂಗ್ಳೂರಲ್ಲಿದ್ದರೆ ಎಲ್ಲ ಥರದ ವೆದರ್ನ ಒಂದೇ ದಿನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಷ್ಟು ಜೋರು ಮಳೆ ಬರ್ತಿರ್ಬೇಕಾದ್ರೆ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಿಂತು ಈ ಥರ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ವಿಟ್ನೆಸ್ ಮಾಡ್ಬೋದಾಗಿತ್ತು. ಆ್ಯಂಡ್ ಅದರ ಜೊತೆಗೆ ಕಲರ್ಫುಲ್ ರೇನ್ಬೋ. ದಿಸ್ ಇಸ್ ದ ಬ್ಯೂಟಿ ಆಫ್ ಬ್ಯಾಂಗ್ಳೂರ್ ಅಲ್ವಾ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಬೇಗ ರಿಫ್ರೆಶ್ ಆಗಿ ಆ್ಯಂಡ್ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೆ. ಪ್ರತಿದಿನ ನಾನು ಪೂಜೆನ ಮಾಡೋದಿಲ್ಲ. ನನಗೆ ಟೈಮ್ ಇಲ್ಲ ಅಂತ ಅಲ್ಲ, ಅಥವಾ ನನಗೆ ಭಕ್ತಿ ಇಲ್ಲ ಅಂತನೂ ಅಲ್ಲ. ನನ್ನ ಮನಸ್ಸಿಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೋ ಆಗ ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿಟ್ಟು ಪೂಜೆನ ಮಾಡ್ತೀನಿ. ನನಗೆ ರಂಗೋಲಿ ಹಾಕೋದಕ್ಕೆ ಒಂದು ಸ್ವಲ್ಪನೂ ಬರೋದಿಲ್ಲ. ಯಾವತ್ತೂ ನಾನು ಟ್ರೈ ಕೂಡ ಮಾಡಿಲ್ಲ. ಸೊ ಈ ಥರ ಸ್ಟೆನ್ಸಿಲ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊತೀನಿ. ಪೇರೆಂಟ್ಸ್ ಆಗಿರಲಿ ಅಥವಾ ಟೀಚರ್ಸ್ ಆಗಿರಲಿ ಅಥವಾ ನಮ್ಮ ಮೆಂಟರ್ಸ್, ಇವರೆಲ್ಲರೂ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿರ್ತಾರೆ. ಇವ್ರ ಗೈಡೆನ್ಸ್ ಅಥವಾ ಸಪೋರ್ಟ್ ಇಲ್ಲದೆ ನಾವು ಈಗಿರುವಂಥ ಪೊಸಿಷನ್ಗೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲರಿಗೂ ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸುವಂಥ ದಿನ ಗುರು ಪೂರ್ಣಿಮೆ ಆಗಿರುತ್ತೆ. ಸೊ ನಿಮ್ಮ ಟೀಚರ್ಸ್ಗಾಗಲಿ, ಮೆಂಟರ್ಸ್ಗಾಗಲಿ ಅಥವಾ ಪೇರೆಂಟ್ಸ್ಗಾಗಲಿ ಥ್ಯಾಂಕ್ಫುಲ್ ಆಗಿರೋದನ್ನು ಮರಿಬೇಡಿ. ಇವತ್ತು ಗುರುವಾರ ವೀಕ್ ಡೇ ಆಗಿತ್ತು ಆ್ಯಂಡ್ ಸ್ಕೂಲಿಗೆ ನಾನು ರಜೆ ಕೂಡ ತೊಗೊಂಡಿದ್ದೆ. ನನಗೂ ಮಮ್ಮಿಗೂ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಸುಮಾರು 7 ಗಂಟೆಯಷ್ಟು ಮನೆಯಿಂದ ಹೊರಟ್ವಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ತರಕಾರಿ ಶಾಪಿಂಗ್, ಹೂವು ಶಾಪಿಂಗ್ ಎಲ್ಲ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಸುಮಾರು 3 ಗಂಟೆ ಆಗಿತ್ತು. ಸೊ ಕಂಪ್ಲೀಟ್ ಡೇ ನಾನು ನಮ್ಮ ಮಮ್ಮಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಮನೆಗೆ ರೀಚ್ ಆಗಿ ಒಂದು ಸ್ವಲ್ಪ ರೆಸ್ಟ್ನ ತೊಗೊಂಡು ನಾವು ಐ ಆಮ್ ಬ್ಯಾಕ್ ಟು ಮೈ ಕಿಚನ್, ಬ್ಯಾಕ್ ಟು ಮೈ ರೂಟೀನ್. ಸಂಜೆ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇವತ್ತು ಆರ್ಯನ್ಗೆ ನಾನು ಸೋಯಾ ಕಾರ್ನ್ ಕಟ್ಲೆಟ್ನ ಮಾಡ್ಕೊತಾ ಇದ್ದೀನಿ. ಇದರ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಸೋಯಾ ಚಂಕ್ಸ್ ಏನಿರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ದೀನಿ. ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದ್ರ ಜೊತೆಗೆ ಆಲೂಗಡ್ಡೆ ಆ್ಯಂಡ್ ಕಾರ್ನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಯಾವುದೇ ತರಕಾರಿ ಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಅಂತ ಇರೋದಿಲ್ಲ. ಮಕ್ಕಳು ತರಕಾರಿನ ತಿನ್ನೋದಿಲ್ಲ ಅಂತಂದಾಗ ಈ ಥರ ಕಟ್ಲೆಟ್ ಮಾಡಿಕೊಟ್ರೆ ಆರಾಮಾಗೆ ತಿಂತಾರೆ. ಸೋಯಾ ಟಿಕ್ಕಿ ಅಥವಾ ಸೋಯಾ ಕಾರ್ನ್ ಕಟ್ಲೆಟ್ ಯಾವುದನ್ನಾದರೂ ಕನ್ಸಿಡರ್ ಮಾಡ್ಕೋಬೋದು. ಇದರ ಜೊತೆಗೆ ನಾನು ತಂದೂರಿಗೆ ಚಟ್ನಿ ಕೊಡ್ತಾರಲ್ಲ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪುದೀನ ಬೇಕಾಗುತ್ತೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ನಾನು ಯೂಶಲಾಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ಥರ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ. ಆಗ ಅದರಲ್ಲಿರುವಂಥ ಮಣ್ಣು ಅಥವಾ ಧೂಳು ಏನೇ ಇದ್ರೂ ಅದೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಅದಾದ ನಂತರ ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊತೀನಿ.
ಬಿಸಿನೀರಲ್ಲಿ ಹಾಕಿಟ್ಟಿರುವಂಥ ಸೋಯಾನ ಸ್ಟ್ರೈನ್ ಮಾಡಿಕೊಂಡು ಇದರಲ್ಲಿರುವಂಥ ನೀರಿನ ಅಂಶನೆಲ್ಲನೂ ರಿಮೂವ್ ಮಾಡಬೇಕಾಗತ್ತೆ. ಇದರ್ ಸ್ಪೂನ್ ಯೂಸ್ ಮಾಡ್ಬೋದು ಅಥವಾ ಕೈಯಲ್ಲೇ ಎಲ್ಲದನ್ನು ಸ್ಕ್ವೀಸ್ ಮಾಡಿ ಯಾವುದೇ ಥರದ ನೀರು ಇಲ್ಲದೆ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ. ಬೇಯಕ್ಕಿಟ್ಟಿರೋ ಆಲೂಗಡ್ಡೆ ಆ್ಯಂಡ್ ಕಾರ್ನ್ನ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಸೊ ಅದನ್ನು ಬೇಯಕ್ಕಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಾಪರ್ಗೆ ಕಟ್ ಮಾಡಿರುವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲದನ್ನು ಆ್ಯಡ್ ಮಾಡಿ ಫೈನಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಚಾಪರ್ ಇಲ್ಲ ಅಂತಂದರೆ ನೀವು ಬ್ಲೆಂಡರ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಒಂದು ಬ್ಲೆಂಡರ್ ಜಾರ್ಗೆ ರೆಡಿ ಮಾಡಿಟ್ಟಿರುವಂಥ ಸೋಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವುದೇ ಥರದ ನೀರನ್ನ ನಾವು ಆ್ಯಡ್ ಮಾಡಲೇಬಾರ್ದು. ಇದನ್ನು ನಾವು ಕೋರ್ಸಾಗಿ ತರ್ತರಿಯಾಗಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆಗಲೇ ರೆಡಿ ಮಾಡಿರುವಂಥ ಈರುಳ್ಳಿ ಮಿಕ್ಸ್ಚರ್ ಏನಿರುತ್ತೆ ಅದರ ಜೊತೆಗೆ ಸೋಯಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ತಂದೂರಿ ಗ್ರೀನ್ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿರ್ತೀನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಕ್ವಲ್ ರೇಷಿಯೋಲ್ಲಿ ಇರಬೇಕು. ಆ್ಯಂಡ್ ಇದನ್ನು ನಿಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ರೇಷಿಯೋಗೆ ನೀವು ಇದನ್ನೆರಡನ್ನೂ ತೊಗೋಬೇಕಾಗುತ್ತೆ. ಇದರ ಜೊತೆಗೆ ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥ ಜೀರಿಗೆ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚಾಟ್ ಮಸಾಲ, ಲೆಮನ್ ಆ್ಯಂಡ್ ಸಾಲ್ಟ್ ಇಷ್ಟನ್ನು ಆ್ಯಡ್ ಮಾಡಿ ಫೈನಾಗೆ ಪೇಸ್ಟ್ ಮಾಡಿಕೊಂಡ್ರೆ ನಮ್ಮ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿನ ನೀವು ಹೀಗೆ ಸರ್ವ್ ಮಾಡ್ಬೋದು. ಇಲ್ಲ ನಿಮಗೆ ತಂದೂರಿ ಸ್ಟೈಲಲ್ಲಿ ಬೇಕು ಅಂತಂದರೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಮೊಸರನ್ನ ಆ್ಯಡ್ ಮಾಡೋದಕ್ಕನ್ನ ಮುಂಚೆ ಏರ್ ಟೈಟ್ ಬಾಕ್ಸಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ಆಲ್ರೆಡಿ ರೆಡಿ ಮಾಡಿ ಇಟ್ಟಿರುವಂಥ ಈರುಳ್ಳಿ ಆ್ಯಂಡ್ ಸೋಯಾ ಮಿಕ್ಸ್ಚರ್ಗೆ ಮ್ಯಾಶ್ ಮಾಡಿರೋವಂಥ ಪೊಟೆಟೋನ ಆ್ಯಡ್ ಮಾಡಿದ್ದೀನಿ. ಅದರ ಜೊತೆಗೆ ಕಾರ್ನ್ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆ್ಯಡ್ ಮಾಡಬೇಕು ಬೇಡ ಅಂತ. ಅದರ ಜೊತೆಗೆ ನಾನು ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಸಾಲ್ಟ್ ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿರುವಂಥ ಸೋಯಾ ಮಿಕ್ಸ್ಚರ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಈ ಥರ ಕಟ್ಲೆಟ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ಕಟ್ಲೆಟ್ ಶೇಪಲ್ಲಿ ಬರ್ತಿಲ್ಲ, ಬಿಟ್ಕೊತಾ ಇದೆ ಅಂತಂದಾಗ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮಧ್ಯದಲ್ಲಿ ನೀವು ಟೇಸ್ಟ್ ಮಾಡಿ ಕೂಡ ನೋಡ್ಬೋದು. ಸೊ ನಿಮ್ಗೆ ಯಾವ ಥರ ಫ್ಲೇವರ್ಸ್ ಬೇಕೋ ಆ್ಯಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಟ್ಲೆಟ್ ಶೇಪ್ಸ್ನ ಫಾರ್ಮ್ ಮಾಡ್ಕೋಬೋದು. ಮಾಡ್ಕೊಂಡಿರೋ ಎಲ್ಲ ಟಿಕ್ಕೀಸ್ ಅಥವಾ ಕಟ್ಲೆಟ್ಸ್ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಹೆಲ್ದಿಯಾಗಿರುತ್ತೆ. ಈಗ ತವ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮಾಡ್ಕೊಂಡಿರೋ ಕಟ್ಲೆಟ್ಸ್ನೆಲ್ಲನೂ ಇಟ್ಟು ಲೋ ಫ್ಲೇಮಲ್ಲಿ ಇದನ್ನು 2 ಕಡೆನೂ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಸ್ನ್ಯಾಕಿಗೆ ಮಾತ್ರನೇ ಅಲ್ಲ, ಅಡಲ್ಟ್ಸ್ಗೆ ಇದು ಡಿನ್ನರ್ ಆಗಿ ಕೂಡ ಸರ್ವ್ ಆಗುತ್ತೆ. ಆ್ಯಂಡ್ ಇದನ್ನು ಮಕ್ಕಳ ಟಿಫನ್ ಬಾಕ್ಸಲ್ಲಿ ಹಾಕಿದ್ರಂತೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೋಯಾ ಇಷ್ಟ ಇಲ್ಲ ಅಂತಂದರೆ ಬರೀ ಆಲೂಗಡ್ಡೆಯಲ್ಲಿ ಮಾಡ್ಬೋದು ಅಥವಾ ಸ್ಪ್ರೌಟ್ಸ್ ಹಾಕಿ ಮಾಡ್ಬೋದು ಅಥವಾ ಎಲ್ಲ ತರಕಾರಿಗಳನ್ನ ಫೈನಾಗಿ ಚಾಪ್ ಮಾಡಿ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೋದು.
ಹೊರಗಡೆ ಕ್ರಂಚಿಯಾಗಿತ್ತು, ಒಳಗಡೆ ತುಂಬಾ ಸಾಫ್ಟ್ ಆಗಿತ್ತು ಆ್ಯಂಡ್ ಚಟ್ನಿ ಜೊತೆ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡಿ. ಇಟ್ ವಾಸ್ ಅಲ್ಟಿಮೇಟ್. ಇದರ ಜೊತೆಗೆ ನಾನು ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಸಲಾಡ್ನ ಕೂಡ ಮಾಡ್ಕೊಂಡಿದ್ದೆ. ನನಗೆ ಇದು ಕಂಪ್ಲೀಟ್ ಡಿನ್ನರ್ ಆಗಿತ್ತು. ಸೊ ಡೂ ಗಿವ್ ಇಟ್ ಅ ಟ್ರೈ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಟಿ ವಿ ಶೋನ ನೋಡ್ತಾ ಅವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅವತ್ತಿನ ಡೇ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ವೀಡಿಯೋಸ್ನ ನೋಡ್ತಾ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಅಂಟಿಲ್ ದೆನ್ ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್.